ನಮಗೊಂದು ಮಗು ಕೊಡಬೇಕು ಅಂತ ನಮ್ಮ ಮನೆ ಬರದಲ್ಲ ದೇವರು ಬರೆದಿದ್ರೆ ಎಷ್ಟೇ ವರ್ಷ ಆದ್ರೆ ಹಾಗೆ ಆಗ್ತದೆ. ನಿಮ್ಗೆ ಲೀಲಕ್ಕನ್ ವಿಷಯ ಗೊತ್ತಿಲ್ವಾ? ಅವರಿಗೆ ಸುಮಾರು ವರ್ಷದಿಂದ ಮಕ್ಕಳೇ ಇರ್ಲಿಲ್ಲ ಅಂತ. ಇಲ್ಲಿ ಮಂತ್ರ ದೇವತೆಗೆ ಕೈ ಮುಗ್ದ ನಂತರ ಅದೆಂತ ಮಾಯೋ ಏನೋ ಮಾರೆ, ಈಗೆಷ್ಟು ಚಂದದ ಮಗು ಉಂಟು ಗೊತ್ತುಂಟಾ? ದೈವದ ಕಾರಣಿಕ ತುಂಬಾ ದೊಡ್ಡಕ್ಕ. ಅತಿಮಾನುಷ ಶಕ್ತಿಯು ಮನುಷ್ಯರ ಭಾವನೆಗನುಗುಣವಾಗಿ ಹೇಗೆ ಆವರಿಸಿಕೊಂಡಿದೆ ಎಂಬುದಕ್ಕೆ ಕರಾವಳಿಯ ದೈವಾರಾಧನೆಯೇ ಸಾಕ್ಷಿ. ಮಾನವ ರೂಪ ಪ್ರಾಣಿ ರೂಪವನ್ನು ಕಳೆದು ಮಾಯಾ ಸ್ವರೂಪವನ್ನು ಪಡೆದು ದೈವತ್ವಕ್ಕೇರಿ ದುಷ್ಟ ಸಂಹಾರ ಶಿಷ್ಟರ ರಕ್ಷಣೆಯನ್ನು ಮಾಡುವ ದೈವಗಳೇ ನಮ್ಮ ಜೀವಾಳ. ದೈವವನ್ನು ಆಡಂಬರದಿಂದ ನೋಡಿದರೆ ದೈವ ಮನೆ ಮಂಚದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ. ಆದರೆ ಭಕ್ತಿ ಭಾವದಿಂದ ನೋಡಿದರೆ ಮಾಯೆಯಲ್ಲೂ ಕಾಣಿಸಿಕೊಳ್ಳುತ್ತದೆ ಎನ್ನುವುದಕ್ಕೆ ಅನಾದಿ ಕಾಲದಿಂದಲೂ ಅನೇಕ ನಿದರ್ಶನಗಳಿದೆ. ದೈವದ ಅಭಯ ಹುಸಿಯಾದದ್ದು ವಿರಳ. ಅಂಥದ್ದೇ ಕತೆ ಇಲ್ಲಿದೆ. ಇದು ಮಾಯೆ ತಾನಿದ್ದೇನೆ ಎಂದು ತೋರಿಸಿಕೊಟ್ಟ ಕತೆ. ದೈವ ಮನುಷ್ಯರನ್ನು ಎಚ್ಚರಿಸಿದ ಕತೆ. ಅಮ್ಮ, ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕಾಗೋದಿಲ್ಲ. ಸ್ವಲ್ಪ ಸೇತುವೆ ದಾಟ್ಲಿಕ್ಕೆ ಸಹಾಯ ಮಾಡ್ತೀರಾ? ಇಲ್ಲಿ ಸುಮಾರು ಜನ ಹೋಗ್ತಾ ಬರ್ತಾ ಇರ್ತಾರೆ, ಯಾರಾದರೂ ಬರ್ಬೋದು. ಸ್ವಲ್ಪ ಅರ್ಜೆಂಟಲ್ಲಿದ್ದೇವೆ, ಇವಳ ಅಪ್ಪ ತೀರೋಗಿದ್ದಾರೆ. ಹಾಂ ಬಾಬಾ. ಎಂತ ಆಲೋಚನೆ ಮಾಡ್ತಿದ್ಯಾ? ಎಂತಂತ ನಿಮ್ಗೆ ಗೊತ್ತಿಲ್ವಾ? ನಮಗೊಂದು ಮಗು ಕೊಡಬೇಕು ಅಂತ ನಮ್ಮ ಮನೆ ಬರದಲ್ಲ ದೇವರು ಬರೆದಿದ್ರೆ ಎಷ್ಟೇ ವರ್ಷ ಆದ್ರೆ ಹಾಗೆ ಆಗ್ತದೆ. ಇಷ್ಟು ವರ್ಷ ಪ್ರಾರ್ಥನೆ ಕೇಳದ ದೇವರು ಇನ್ನು ಕೇಳ್ತಾನ? ಮೊಮ್ಮಕ್ಕಳ ಜೊತೆ ಆಡೋ ಕಾಲದಲ್ಲಿ ಮಕ್ಕಳನ್ನು ಕೊಟ್ರೆ ಏನ್ ಪ್ರಯೋಜನ? ಹಲ್ಲಿಲ್ಲದ ಬಾಯಿಗೆ ಕಡಲೆ ಕೊಟ್ಟಾಗೆ. ಇಂಥ ಟೆನ್ಷನ್ ಮಾಡಬೇಡ. ನನ್ನ ಜೊತೆ ಕೆಲಸ ಮಾಡೋ ನಾಗೇಶ್ ಇದ್ದಾನಲ್ಲ, ಅವತ್ತೊಂದು ಪರಿಚಯ ಡಾಕ್ಟ್ರ್ ಇದ್ದಾರಂತೆ, ಒಳ್ಳೆ ಡಾಕ್ಟ್ರ್ ಅಂತೆ. ನಮ್ಮಂತೆ ಸಮಸ್ಯೆ ಇರುವ ಸುಮಾರು ಜನರಿಗೆ ಮದ್ದು ಕೊಟ್ಟು ಸರಿಯಾಗಿದೆ ಅಂತೆ. ನಾಳೆ ಹೋಗುವ, ಬೆಳಗ್ಗೆ ಬೇಗ ಎದ್ದು ರೆಡಿಯಾಗು.
ಪೇಷಂಟ್ ನಿರ್ಮಲ ಯಾರು? ಓಯ್ ಕರೀತಾರೆ, ಹೋಗು. ಕೂತ್ಕೊಳ್ಳಿ. ನೋಡಿ, ಏನು ಪ್ರಾಬ್ಲಮ್ ಇಲ್ಲ, ಏನು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಮಕ್ಕಳಾಗತ್ತೆ, ಆಯ್ತಾ? ಓಯ್ ಎಂತ ಇದು? ಎಂತಿಲ್ಲ. ನಿರ್ಮಲ ಹಾಗೂ ಚಂದ್ರನಿಗೆ ಒಂದೊಂದು ಕ್ಷಣವನ್ನು ಕಳೆಯುವುದು ದುಸ್ತರವಾಗಿರುತ್ತದೆ. ಮಗುವಿಲ್ಲದ ಬಾಳೆ ಅಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಿರುತ್ತಾರೆ. ಇದರ ಮಧ್ಯೆ ವೈದ್ಯಕೀಯ ನೆರವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಅದೆಲ್ಲವೂ ವಿಫಲವಾಗುತ್ತದೆ. ಮಗುವಾಗದ ಕೊರಗಿನಲ್ಲಿಯೇ ಜೀವನ ಸಾಗಿಸುತ್ತಿರುತ್ತಾರೆ. ಒಂದು ದಿನ ನಿರ್ಮಲ ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ನಿರ್ಮಲಕ್ಕ, ಗಂಡ ಹೆಂಡತಿ ದೂರ ಹೋಗಿ ಬಂದದ್ದು? ಇನ್ನೆಲ್ಲಿಗೆ ಹೋಗುದು? ಅದೇ ಡಾಕ್ಟರ್ ಹತ್ರ ಹೋಗಿ ಬಂದದ್ದು. ನಿಮ್ಗೆ ಲೀಲಕ್ಕನ್ ವಿಷಯ ಗೊತ್ತಿಲ್ವಾ? ಏನು? ಅವರಿಗೆ ಸಹ ಸುಮಾರು ವರ್ಷದಿಂದ ಮಕ್ಕಳೇ ಇರ್ಲಿಲ್ಲ ಅಂತ. ಇಲ್ಲಿ ಮಂತ್ರ ದೇವತೆಗೆ ಕೈ ಮುಗ್ದ ನಂತರ ಅದೆಂತ ಮಾಯೋ ಏನೋ ಮಾರೆ, ಈಗೆಷ್ಟು ಚಂದದ ಮಗು ಉಂಟು ಗೊತ್ತುಂಟಾ? ಹೌದಾ? ಮತ್ತೆ ಚಂದ್ರಣ್ಣನ ಮುಖ ಏನಷ್ಟು ಸಪ್ಪೆ? ಓಯ್ ಚಂದ್ರಣ್ಣ, ಅದೇನು ಮುಖ ಅಷ್ಟು ಸಪ್ಪೆ? ನಡ್ಕೊಂಡು ಬಂದಲ್ಲ, ಸುಸ್ತಾಯ್ತು. ನಾಡ್ದು ನಮ್ಮ ಮನೆಯಲ್ಲಿ ನೇಮ ಉಂಟು ಗೊತ್ತುಂಟಲ್ಲ? ಹೌದಾ? ಚಂದ್ರಣ್ಣ ಹೇಳಿಲ್ವಾ? ನಮ್ಮ ಮನೆಯವರು ಹೇಳಿದಾರಂತೆ. ಅವರು ಯಾವಾಗ ಹೇಳಿಕೆ? ಅದೆಲ್ಲ ಅವರ ತಲೆಗೆ ಹೊಳಿಬೇಕೆ? ಇರ್ಲಿ, ನೀವು ಬನ್ನಿ. ದೈವದ ಕಾರಣಿಕ ತುಂಬಾ ದೊಡ್ಡಕ್ಕ. ಕೊನೆಯದೊಂದು ಪ್ರಯತ್ನ ಮಾಡಿ ನೋಡಿ, ಆಯ್ತಾ? ಸರಿ, ಬರ್ತೇನೆ. ಸರಿ. ಇಗೊಳ್ಳಿ. ಓಯ್, ನೆಮ್ಮದಿಲ್ಲ, ಸ್ವಲ್ಪ ಊಟ ಮಾಡಿ ಬಿಡ್ತೀಯಾ? ಇವತ್ತು ಬೆಳಿಗ್ಗೆ ಪ್ರೇಮ ಕೇಳಿದ ಅರ್ಥ ಆಯ್ತಾ ನಿಮ್ಗೆ? ಕೇಳ್ತಾ ಉಂಟಾ? ಕೇಳ್ತಾ ಉಂಟು, ಹೇಳು. ಅದೇ ಲೀಲಕ್ಕಿದ್ದಾರಲ್ಲ, ಅವ್ರಿಗೂ ಕೂಡ ನಮಗೆ ಮಕ್ಕಳು ಇರ್ಲಿಲ್ವಂತೆ. ಆಮೇಲೆ ಮಂತ್ರದೇವತೆಗೆ ಹರಕೆ ಹೊತ್ತ ಮೇಲೆ ತೊಟ್ಲು ತೂಗುವಾಗೈತಂತೆ. ಅದಕ್ಕೆ ಪ್ರೇಮಕ್ಕೆ ನಮ್ಮನ್ನು ನೇಮೋತ್ಸವಕ್ಕೆ ಬರ್ಲಿಕ್ಕೆ ಹೇಳಿದ್ದು. ಆಯ್ತು, ಅದಕ್ಕೆಂತ ಈಗ? ಅದಕ್ಕೆ ನಾಳೆ ಹೋಗಿ ಬರುವ ಅಂತ. ನಿಂದು ಯಾವತ್ತೂ ಮುಗಿಲಿಕ್ಕಿಲ್ಲಲ್ಲ? ಹೋದಲ್ಲಿ ಬಂದಲ್ಲೆಲ್ಲ ಮಕ್ಕಳ ಬಗ್ಗೆ ಕೇಳಲಿಕ್ಕಾಯ್ತು. ಎಲ್ಲಿ ಹೋದ್ರೆ ಸಹ ಮರ್ಯಾದಿಲ್ಲ. ನನಗೆ ಸಹ ಸಾಕಾಗಿ ಹೋಗಿದೆ. ಎಲ್ಲಿಗೆ ಸಹ ಹೋಗೋದು ಬೇಡ, ಸುಮ್ಮನೆ ಕೂತ್ಕೋ. ನಿರ್ಮಲ, ಇಲ್ಲಿ ಎಂತ ಮಾಡ್ತಿದ್ದೀನಿ ನೀನು? ಕೂಗ್ತಾ ಇದೆಯಾ? ನನ್ನ ನೋವು ಏನು ಅಂತ ನಿಮಗೆ ಇನ್ನೂ ಸಹ ಅರ್ಥ ಆಗಲಿಲ್ಲಲ್ಲ? ಅರ್ಥ ಆಗೋದು ಬೇಡ. ನಿಂಗೆ ಅರ್ಥ ಆಗೋದಿಲ್ಲ ನಿರ್ಮಲ. ಡಾಕ್ಟ್ರು ಹರಕೆ ಅಂತ ಇದ್ದ ಹಣ ಎಲ್ಲ ನೀರಿನಾಗಿ ಖರ್ಚು ಮಾಡಿದೆ. ಊರಿನವರೆಲ್ಲ ತಮಾಷೆ ಮಾಡಿ ಮಾತಾಡಿದ್ರು, ಭರವಸೆ ಇತ್ತು. ಆದರೆ ಇಷ್ಟೆಲ್ಲ ಮಾಡಿದ್ರು ಆ ದೇವರು ಫಲ ಕೊಡ್ತಿದ್ದಾಗ ಇದ್ದ ಅಲ್ಪ ಸ್ವಲ್ಪ ನಂಬಿಕೆನೂ ಕಳೆದೋಯ್ತು. ಅರ್ಥ ಮಾಡ್ಕೊಂಡಿದ್ಮಲ್ಲ. ನಾವು ಸೋತು ಹೋಗುದು ಯಾವಾಗ ಗೊತ್ತಾ?
ಬಯಸಿದ್ದು ಸಿಗದಾಗ ಅಲ್ಲ, ಪ್ರಯತ್ನ ಪಡುವುದನ್ನು ನಿಲ್ಲಿಸಿದಾಗ. ಇವತ್ತೊಂದು ಸಲ ನನ್ನ ಮಾತು ಕೇಳಿ. ಸರಿ ಬಾ ಮಲ್ಕು, ನಾಳೆ ಮಾತಾಡು ಬಾ. ಓಯ್, ನೀ ಇಲ್ಲಿದೆಯಾ ಮಾರೈತಿ? ನಂದು ಕೆಲಸ ಮುಗಿದು ಹೊರಟಾಯ್ತು, ನಿಂದು ಒಗ್ದಾಗ್ಲಿಲ್ಲ. ಎಲ್ಲಿಗೆ? ನಿಮ್ದೆಲ್ಲಿಗೆ ಸವಾರಿ ಈಗ? ನೀನೆಲ್ಲ ಹೇಳಿದ್ದು ನೇಮೋತ್ಸವ ಹೋಗುವ ಅಂತ ಹಠ ಮಾಡಿದಿ. ಎಂತ? ನೀವೆಲ್ಲ ನಿನ್ನೆ ಬರುದಿಲ್ಲ ಹೇಳಿದ್ದು. ಸರಿ, ನೀನು ಹೊರಟು. ಮಾಯೇ ಡೆನ್ನ 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 ನೋಡೋ ಬೆಳಗ ಬೆಮ್ಮೇರು ಎಲ ಕಚ್ಚೋಡೋ ಎಲ ಮುಲ್ಲದಾನೆ ಬೈಮೇಡು ದುಲ್ಲೋಡು ಕಾಯಿಡು ಕನದನ ಪೂಟು ಮಾದನೆ ಮಗ್ರೀದು ಬಲ್ಲಯ ಹೋದ ದೈವನ ಭಾರತ ಮಲ್ಲ ತಂಗೈದಾನ ರಾಜೊಡುಗನ ಬರುತ್ತಾನ ನೀರುತ್ತಾನ ಮುಲ್ಲೇರು ಕಲ ಮಕೀರಿ ಕಲ ಜತೀರಿ ಬರೇರು ಜ್ಞಾನ ಬಾಲ ಬಡಕೈದ ರಾಜೊಡು ಕಾಲ ಪುಟ್ಟೊಡು ಜ್ಞಾನ ಸುಂದುಲಡಿದ ಬರ್ಗೆಡನವರು ಮುಖ್ಯ ವಿದ್ಯಾರ್ಥಿ ಮಗೆಂಡ ತಾನೆ ಕಂಡು ಬೈದೆ ಬಾರಿನ ವಜ್ಜಿ ಕಾಲೋಡ ದಾನ ಭಾರತ ಕೆಲವರ ಕಣ್ಣು ಹೆಚ್ಚಾದ ಬಣ್ಣದ ಓ ನಿರ್ಮಲಕ್ಕ, ಓ, ನಿಮ್ಮನ್ ಕರೀಲಿಕ್ಕೆ ಮರ್ತೇ ಹೋದದು ಅಂತ. ಆದ್ರೂ ಬಂದ್ರಲ್ಲ ಪ್ರೀತಿ ಇಟ್ಟು. ಅವ್ರು ಕರೆದಿದ್ದಾರೆ ಅಂತ ಹೇಳಿ ಮತ್ತೆ ಖುಷಿ ಆಯ್ತು. ಅಪ್ಪನ ಬಣ್ಣ ಕಪ್ಪಾದುಕು, ಅಪ್ಪನ ಪ್ರೀತಿ ಕಪ್ಪತ್ತು, ಅಪ್ಪನ ನಂಬಿಕೆ ಕಪ್ಪತ್ತು, ಅಪ್ಪನ ವಿಶ್ವಾಸ ಕಪ್ಪತ್ತು. ತೂನ ಆಂಡಲ ನಂಬುಲಿ ಅಂಚಾದು ಪುನಗ ಮರಿಜುಚ್ಚಿನ ಆಂಡಲ ಮರ್ದುಂಡು ಆ ಅಪ್ಪ ಮಂತ್ರಮೂರ್ತಿನ ಶಾಪಕೋಪ ಒಳಗಾಂಡ ಮರ್ದಿಜ್ಜಿ ಬಂತು ಇಚ್ಚಿನ ವಿಚಾರಡು ಅಂಚಾದು ಪುನಗ ಇಚ್ಚಿನ ಸಂದರ್ಭಡು ಆ ಕುಂಡಾರ್ತಂತ್ರನ ಆ ವಿಶೇಷವಾದ ಮನೆದೇವರನ್ನ ಬಲದಬಾಗೋಡು ಪುನಂಚಿನ ಗುಬ್ಬಿದೇವರನ್ನ ದತ್ತಬಾಗೋಡು ಪುನಂಚಿನ ಕಪ್ಪುದಾಲೇನ ಕೊರಲೆ ಪಂಡದ ಕರಿಯಕಾಂತ ವೈದ್ಯಕೇನಂಚಿನ ಸಂದರ್ಭಡು ಆಲೇನ ಕೊರ್ಪುನಂಚಿನ ಆತು ಸುಲಭಾತ್ ಆ ಬದ್ನಾಜಿ ತಿರ್ಗಲ ದೇಶ ಪರ್ಯಟನೆ ಮಾಡ್ತದೆ ವಿದ್ಯೆನ ಕಾಲದ ಐತ ಪರೀಕ್ಷೆಯನ್ನು ಹೆಂಗ್ ಕೊರಲ ಬಣ್ಣಗ ಮಾಯುಡು ತಿರ್ಗೊಂದಿತ್ತು ನಾಂಡಲ ಆಕಾಶ ಬುಡ್ಲ ಭೂಮಿ ಡಾಲ ಭೂಮಿ ಬುಡ್ಲ ಮನೆಮಂಚ ಉಡಾಲ ಮನೆಮಂಚ ಬುಡ್ಲ ಸಾನ್ನಿಧ್ಯ ಉಡಾಲ ಸಾನ್ನಿಧ್ಯ ಬುಡ್ಲ ಕೂಪಿಂಗಾರ ಉಡಾಲ ಕೂಪಿಂಗಾರ ಬುಡ್ಲ ಅಪ್ಪ ಬದ್ದಿನ ಮಾಡಿ ನಿಮಿತ್ತ ಗಗ್ಗಾರ ದೈವ ಸಂಸಾರದ ಭಿನ್ನಪದಾದಗೆ ಪಾಪದ ಸಂಸಾರ ನಿನ್ನ ಕಾಲ ಸನ್ನಿಧಾನಕ್ಕೆ ಬಂದಿದ್ದಾರೆ. ಅವರ ಕಷ್ಟ ಕಾರ್ಪಣ್ಯ ಏನೆಂಬುದನ್ನು ಅವರ ಬಾಯಲ್ಲೇ ಕೇಳುವ. ಹೇಳಿ. ಹಿರಿಯರಿಂದ ನಿನ್ನನ್ನು ನಂಬಿಕೊಂಡು ಬಂದವರು ನಾವು.
ವರ್ಷ ವರ್ಷ ಕೋಲ ಹರಕೆ ಕೊಟ್ಟು ಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ. ನಿನ್ನ ಮಡಿಯಲ್ಲಿ ಬೆಳೆದ ಮಕ್ಕಳು ನಾವು. ಈಗ ಮದುವೆಯಾಗಿ ಸುಮಾರು ವರ್ಷ ಆಯಿತು. ನಮಗಿನ್ನು ಮಕ್ಕಳ ಭಾಗ್ಯ ಇಲ್ಲ. ಅದಕ್ಕೆಲ್ಲ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ನಿಂಗೆ ಗೊತ್ತುಂಟು. ಆ ವಿಷಯ ಹೇಳಲಿಕ್ಕಿಲ್ಲ. ಸಾಯ ಮುಂಚೆ ಒಂದು ಮಗುವನ್ನು ಎತ್ತಿ ಆಡಿಸಿ ಮುದ್ದಾಡಬೇಕು ಅಂತ ನಮ್ಮ ಆಸೆ. ಆ ಆಸೆಯನ್ನು ದೈವವಾಗಿ ನೀನು ಈಡೇರಿಸ್ಕೊಡ್ಬೇಕು. ಮಧ್ಯಸ್ಥರ ನರಮಾನ್ಯಕ್ಕೆ ಬಂಜಿರಿ ಜನನ ಬೆರಿಟ್ಟು ಮರಣ ಅಂಚಿತ್ತಿ ನರಮಾನಿ ಜನ್ಮದ ಸಂಸಾರತ್ತೆ ಒಂದು ಈ ಸಂಸಾರ ಏನನ್ನ ನಮ್ಮಿಂಚಿ ಪೊರ್ತು ಇನಿ ಈ ಸಂಸಾರನ ಎನ್ನ ಸೇವೆಗೆ ಯಾನೇ ಬರ್ಪಿಲೆಕ ಮಂತಿನ ಗೋಚಾರ ಉಂಡ ಈ ಸಂಸಾರಕ್ಕೆ ಕೇಳಲೆಗೆ ನಿಮ್ಮನ್ನು ದೈವ ಇಲ್ಲಿಗೆ ಬರ್ಸಿದೆ ಅಂತ ಅದು ನಿಮಗೆ ತಿಳಿದಿದೆಯಾ ಅಂತ ಕೇಳ್ತಾ ಉಂಟು. ನಿಮಗೆ ಎಂತ ಅಂತ ಅರ್ಥ ಆಗ್ತಿಲ್ಲ. ಗೊತ್ತಾಗ್ತಿಲ್ಲ. ಗೋಚಾರ ಇಜ್ಜತ್ತೆ ಗೋಚಾರ ಇಜ್ಜತ್ತೆ ಗೋಚಾರ ಬರ್ಪಾವಡ ಮಕ್ಕಳಿಗೆ ಕೇಳಲೆ ಇರ್ಲಿ, ನೀವು ಬನ್ನಿ. ದೈವದ ಕಾರಣಿಕ ತುಂಬ ದೊಡ್ಡಕ್ಕ. ಕೊನೆಯದೊಂದು ಪ್ರಯತ್ನ ಮಾಡಿ ನೋಡಿ. ಸರಿ ರಾಮಲ್, ನಾಳೆ ಮಾತಾಡ. ಮಧ್ಯಸ್ಥರೇ ಒಂದು ಮಾತ್ರ ಹತ್ತು ಈ ಸಂಸಾರಕ್ಕೆ ಒಂಜಿ ಪೊರ್ತುಗು ಸಂತಾನದ ಭಾಗ್ಯ ಕೊರಡು ಪಣದು ಒಂಜಿ ಬಂಜಿನ ಪೊಂಜನು ರೂಪಡು ಬತ್ತಿತ್ತೆ. ಆಣ ಮುಕುಲು ಆ ಪೊಂಜನು ತಿರಸ್ಕಾರವಂತು ಪೋಯಿರು ನೆನಪುಂಡಿಗೆನಾ ಕೇಳ್ನೆಗೆ ಸಂಸಾರಡ. ಆಕಸ್ಮಿಕವಾಗಿ ನೀವೆಲ್ಲಾದರೂ ಗರ್ಭಿಣಿ ಹೆಂಗಸನ್ನು ನೋಡಿದ್ದು ಮಾತಾಡಿದ್ರು ಏನಾದರೂ ನೆನಪಿದೆಯಾ? ಅಮ್ಮ, ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕಾಗೋದಿಲ್ಲ. ಸ್ವಲ್ಪ ಸೇತುವೆ ದಾಟ್ಲಿಕ್ಕೆ ಸಹಾಯ ಮಾಡ್ತೀರಾ? ಇಲ್ಲಿ ಸುಮಾರು ಜನ ಹೋಗ್ತಾ ಬರ್ತಾ ಇರ್ತಾರೆ. ಯಾರಾದರೂ ಬರ್ಬೋದು. ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ. ಇವಳ ಅಪ್ಪ ತೀರೋಗಿದೆ. ಹಾಂ, ಒಂಜಿ ಬಂಜಿನ ಪೊಂಜವು ಬಚ್ಚಿದ ಬೇಸರ್ತದ ಬಣ್ಣಗ ಸೀದಾ ಪೋಯರತೆ ಅಪಡ ಮುಖಕ್ಕೆ ಒಂಜಿ ಬಂಜಿನ ಪೊಂಜವನ ಬೇನೆ ಗೊತ್ತು. ಅದ ಮಲನೆ ಬಂಜಿಡ ಒಂಜಿ ಸಂತಾನದ ಭಾಗ್ಯವನ್ನು ಕೊರಿಯೆ ನಾಂಡ ಆ ಬೇನೆ ಮಲೆ ಗೊತ್ತಾವೆ ಕೇಳಲೆ. ಸ್ವಾಮಿ, ಹೌದು. ಆ ದಿನ ಇವಳ ತಂದೆ ಒಂದು ಮರಣ ಆಗಿತ್ತು. ಆ ಹೊತ್ತಲ್ಲಿ ನಮಗೆ ಅಲ್ಲಿಗೊಂದು ಅರ್ಜೆಂಟಾಗಿ ಹೋಗ್ಲಿಕ್ಕಿತ್ತು. ಅದಕ್ಕೋಸ್ಕರ ನಾವು ಹಾಗೆ ಮಾಡಿದ್ವಿ. ಮತ್ತೆ ಸರ ಗೊತ್ತಾಂಡಿ ಅವು ಮರಣ ಒಂದು ಜನನ ರಡ್ಡಲ ಮುಖ್ಯ ಅತ್ತೆ. ಜನನ ಮುಖ್ಯನ ಮರಣ ಮುಖ್ಯನ ಕೇಂಡ ರಡ್ಡಲ ಮುಖ್ಯನೇ. ಸತ್ಯವೇ, ನೀನವರಿಗೆ ಗೋಚರವನ್ನು ಕೊಟ್ಟದ್ದು ನಿಜ, ಅದನ್ನು ಅವರು ತಿರಸ್ಕರಿಸಿದ್ದು ನಿಜ. ಆದರೆ ತಪ್ಪು ಎಂದು ನಿನ್ನ ಪಾದದಡಿಗೆ ಬಂದಾಗಿ ಕ್ಷಮೆ ಎನ್ನುವುದು ನಿನ್ನ ಸ್ವಭಾವದಲ್ಲಿಯೇ ಇದೆ. ಆದ್ದರಿಂದ ನಿನಗೆ ಕ್ಷಮೆಯನ್ನು ಯಾಚಿಸಿದ ಮೇಲೆ ನಿನ್ನವರಿಗೆ ಕಷ್ಟವನ್ನು ಕೊಡದೆ ಅವರ ಮಡಿಲಿಗೆ ಒಂದು ಕೂಸನ್ನು ಕೊಟ್ಟು ನಿನ್ನ ಕೀರ್ತಿಯನ್ನು ಬೆಳಗಬೇಕಾಗಿ ಪ್ರಾರ್ಥನೆ. ಗೊತ್ತಿದ್ದು ಗೊತ್ತಿಲ್ಲದೆಯೋ ತಪ್ಪಾಗಿದೆ. ಇನ್ನು ಮುಂದೆ ಆ ತಪ್ಪು ನಮ್ಮಿಂದ ಆಗೋದಿಲ್ಲ. ಮಕ್ಕಳ ಭಾಗ್ಯ ಅಂತ ನೀನು ನಮಗೊಂದು ಕೊಟ್ಟರೆ ಈ ಮಣ್ಣಲ್ಲಿ ಪ್ರತಿ ವರ್ಷ ಕೋಲಾಗು ಅವರನ್ನು ಕರ್ಕೊಂಡು ಬರ್ತೇನೆ. ಮಧ್ಯಸ್ಥರ ದೈವದ ರೂಪಗೂ ತಪ್ಪು ತಪ್ಪೆ ಸರಿ ಸರಿ ಅಂಚಾದಿಪ್ಪುನಗ ಎನ್ನ ಸಂಸಾರ ಕಡೆ ಕಣ್ಣ ಕೊಡಿದುಕ್ಕದೆತ್ತದು ಎನ್ನಡ ಮಾಪು ನಟ್ಟನಗ ಮಾಪುಡ್ದು ಮಲ್ಲ ಬೇತೇಜ್ ಆವಡ ಮಧ್ಯಸ್ಥರ ಎನ್ನ ಪಾಪದ ಸಂಸಾರಗ
ಸಂತಾನ ಭಾಗ್ಯನು ಕೊರ್ದು ಅಪ್ಪೆ ಮಂತ್ರ ದೇವತೆ ಉಲ್ಲಲಿಗೆ ಬಂದು ಮೆರಪಾದು ಕೊರು. ಗಂಧದಲ್ಲಿ ಕೊಡಿ. ತಗೊಳ್ಳಿ ಬನ್ನಿ ತಗೊಳ್ಳಿ. ಮನೆ ಬಾಗಿಲಿಗೆ ಶತ್ರುವೇ ಬರಲಿ ಮಿತ್ರನೇ ಬರಲಿ, ಒಂದೊಳ್ಳೆ ಮಾತು, ಕುಡಿಯಲು ಒಂದು ಲೋಟ ನೀರು ಕೊಟ್ಟರೆ ಅವರು ಸಂತೃಪ್ತರಾಗ್ತಾರೆ. ಒಬ್ಬರನ್ನ ತಿರಸ್ಕರಿಸಿ ಇನ್ನೊಬ್ಬರನ್ನ ಪುರಸ್ಕರಿಸುವುದು ತಪ್ಪು. ಯಾಕೆಂದರೆ ನಾವೇನು ಮಾಡ್ತೀವೋ ಅದನ್ನೇ ನಮ್ಮ ಮುಂದಿನ ಪೀಳಿಗೆ ಅನುಸರಿಸ್ಕೊಂಡು ಹೋಗುತ್ತೆ. ಇವತ್ತು ನಾವು ಉನ್ನತ ಸ್ಥಾನದಲ್ಲಿರಬಹುದು, ಇವತ್ತಿರೋ ಥರ ನಾಳೆ ಇರಬೇಕು ಅಂತಿಲ್ಲ. ನಮಗಿಂತ ದೊಡ್ಡ ಸ್ಥಾನಕ್ಕೆ ನಾಳೆ ಇನ್ಯಾರೋ ಬರಬಹುದು. ಎಲ್ಲರನ್ನು ಸಮಾನವಾಗಿ ನೋಡಿ, ಎಲ್ಲರ ಬದುಕನ್ನು ಗೌರವಿಸಿ. ಸಾಧ್ಯವಾದರೆ ಕಷ್ಟದಲ್ಲಿರೋರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.